ಜಿಲ್ಲೆಯ ಹೊನ್ನಾಳಿ ಶಾಸಕ ಟಿ.ಜಿ. ಶಾಂತನಗೌಡ ಇವತ್ತು ಬೆಳಗ್ಗೆ ರಾಜೀನಾಮೆ ಕೊಡೋದ್ರ ಬಗ್ಗೆ ಪೋಸ್ಟ್ ಹಾಕೊಂಡಿದ್ದಾರೆ. ಆಕ್ರೋಶ ಹೇಗೆ ಸ್ಫೋಟ ಆಗಿದೆ ಶಾಸಕರಲ್ಲಿ ಅನ್ನೋದರ ಡೀಟೇಲ್ಸ್ ಇದು. ಹೊನ್ನಾಳಿ ಶಾಸಕರು ಕೂಡ ಎಕ್ಸ್ಪೆಕ್ಟೇಷನಲ್ಲಿ ಇದ್ರು, ಈ ಬಾರಿ ಮಿನಿಸ್ಟರ್ ಆಗಬಹುದು ನಾನು ಅಂತ ಹೇಳಿ. ಏನಕ್ಕೆ ಅಂತ ಕೂಡ ಮುಂದಕ್ಕೆ ಹೇಳ್ತೀವಿ. ಶಾಂತನಗೌಡ ಆಪ್ತರು ಬೆಂಬಲಿಗರ ಸಮಾಲೋಚನಾ ಸಭೆಯನ್ನು ಕೂಡ ಈಗಾಗಲೇ ಹಲವು ಸಲ ನಡೆಸಲಾಗಿದೆಯಂತೆ. 3 ಬಾರಿ ಶಾಸಕರಾಗಿ ಶಾಂತನಗೌಡ ಆಯ್ಕೆಯಾಗಿದ್ರು. ಕಾಂಗ್ರೆಸ್ನಲ್ಲಿ ಆ್ಯಕ್ಚುಲಿ 3 ಬಾರಿ, ಒಂದ್ಸಲ ಇಂಡಿಪೆಂಡೆಂಟ್ ಆಗಿ ಅವ್ರು ಗೆದ್ದಿದ್ರು. ಟೋಟಲ್ 4 ಸಲ. ಶಾಂತನಗೌಡ ತಂದೆ ಒಮ್ಮೆ ಶಾಸಕರು ಕೂಡ ಆಗಿದ್ರು, ಸಹೋದರ ಕೂಡ 2 ಬಾರಿ ಶಾಸಕರಾಗಿದ್ರು. ಸೊ ಪ್ರಭಾವಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂತಹ ಫ್ಯಾಮ್ಲಿನೇ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ ಸಾದರ ಲಿಂಗಾಯತ ಫ್ಯಾಕ್ಟರ್ ಅಂತ ಬಂದಾಗ ತನಗೆ ಅವಕಾಶ ಸಿಗುತ್ತೆ ಈ ಬಾರಿ ಅನ್ನೋದು ಅವ್ರ ಲೆಕ್ಕಾಚಾರ ಇತ್ತು. ಬಿಕಾಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತಪ್ಪಿಸಲಾಗತ್ತೆ. ಬಿಕಾಸ್ ಅವರು ಲಾಸ್ಟ್ ಟೈಮ್ ಕೆಲಸ ಮಾಡಿದ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಆಕ್ರೋಶಗಳು ಇದ್ದವು. ನಿಷ್ಕ್ರಿಯ ಸಚಿವರು ಅಂತೆಲ್ಲ ಈ ಭಾಗದ ಕೆಲವರು ಕರೀತಾ ಇದ್ರು. ಸೊ ಅದರ ಅವರ ಮೈನಸ್ಸು ನಂಗೆ ಪ್ಲಸ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಇವರಿದ್ರು. ಅದಾಗಲಿಲ್ಲ. ಹೀಗಾಗಿ ಬಂಡಾಯದ ಬಾವುಟವನ್ನು ಇವರು ಕೈಯಲ್ಲೂ ಕೂಡ ಹಿಡಿದ ಹಾಗೆ ಕಾಣಿಸ್ತಾ ಇದೆ. ಮನವೊಲಿಸೋ ಕೆಲಸ ಆಗುತ್ತಾ ನೋಡೋಣ. ಅವರ ಬೆಂಬಲಿಗರಂತೂ ಪೋಸ್ಟ್ ಮೇಲೆ ಪೋಸ್ಟನ್ನು ಹಾಕ್ತಾನೆ ಇದ್ದಾರೆ.